ಈಗ ತಾವೆಲ್ಲರೂ ಕೂಡ ತಮ್ಮ ಸಂಸಾಧನಕ್ಕೆ ಹೋಗಬೇಕು, ಪ್ರಶ್ನೋತ್ತರ ಪ್ರಾರಂಭಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೋರ್ತೇನೆ. ಅವಕಾಶ ನೀವು ಕೊಡ್ಲೇಬೇಕು ಸಭಾಧ್ಯಕ್ಷರೇ. ಇವತ್ತು ಏನು ನಾನು 69 ಅಲ್ಲಿ ಇಶ್ಯೂ ಮೂವ್ ಮಾಡಿದೀನಿ, ಅದಕ್ಕೆ ನೀವು ನನ್ಗೆ ಅವಕಾಶ ಕೊಡ್ಲೇಬೇಕು. ಈಗ ಎಲ್ಲ ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಹೊರಗಡೆ ಬಂದ್ರೆ ಮುಖ ಇಲ್ಲ ಅಲ್ವಾ, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ಧೈರ್ಯ ಚರ್ಚೆ ಮಾಡ್ಲಿಕ್ಕೆ ಹೇಳಿ ಸಭಾಧ್ಯಕ್ಷರೇ. ದರಡಿ ವಾಪಸ್ ತಗೋತೀವಿ ಅಂದ್ರು ಸಭಾಧ್ಯಕ್ಷರೇ. ದರಡಿ ವಾಪಸ್ ತಗೋತೀವಿ ಅಂದ್ರು. ದರಡಿ ವಾಪಸ್ ತಗೊಂಡು ಬರ್ಬೇಕು. ಈಗ ಪ್ರಶ್ನೋತ್ತರ ವೇಳೆ ಏನ್ ನಡೆದು ಹೋಗಿದೆ, ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಅಲ್ಲ ಅವ್ರಿಗೆ ಈಗ ಅವರು ನಾವು ಚರ್ಚೆ ಅವಶ್ಯಕತೆ ಇಲ್ಲ, ಪ್ರಚಾರ ಬೇಕು ಅವ್ರಿಗೆ. ಆಯ್ತು, ಈಗ ಪ್ರಶ್ನೋತ್ತರ. ಅಧ್ಯಕ್ಷರೇ, ಸುನೀಲ್ ಕುಮಾರ್ ವಿ. ಮನೆ ಅಧ್ಯಕ್ಷರೇ, ಅದಕ್ಕೆ ಸುನೀಲ್ ಕುಮಾರ್ ವಿ ಪ್ರಶ್ನೆ ಸಂಖ್ಯೆ 1652 ಅವರೆಲ್ಲ ಬೈಕಾಟ್ ಮಾಡಿದ್ರು. ನೋಡಿ, ನೀವೆಲ್ಲ ಹಿರಿಯ ಶಾಸಕರಿದ್ದೀರಿ. ಮತ್ತೆ ಒಳಗೆ ಬರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಅವರು ಅವ್ರ ಕೆಲಸ ಮಾಡೋ ಮಾತ್ರ ಅಲ್ಲ, ಅವ್ರ ಕೆಲಸ ಮಾಡೋ ಮಾತ್ರ ಇರ್ತಾರೆ. ಆಯ್ತು, ಸುನೀಲ್ ಕುಮಾರ್ ವಿ. ಮನೆ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1652 ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಿಮಗೂ ಗೊತ್ತಿರುವಂತೆ ನಮ್ಮ 2 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕುಮ್ಕಿ ಜಮೀನಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗದಿರುವಂಥದ್ದು ನಿಮ್ಮ ಗಮನದಲ್ಲಿದೆ. ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಕರೀತಾರೆ. ಈಗಾಗಲೇ ಸ್ವಾಧೀನದಲ್ಲಿರುವಂಥ ಕುಮ್ಕಿ ಜಮೀನುಗಳನ್ನು 53 ಮತ್ತು 57ಗಳಲ್ಲಿ ಮತ್ತು 94C ನಲ್ಲಿ ಮಂಜೂರಾತಿಯನ್ನಗೊಳಿಸಬೇಕು ಅಂತೇಳಿ ಹಲವು ಬಾರಿ ಸದನದಲ್ಲಿ ಪ್ರಸ್ತಾಪ ಆಗಿತ್ತು. ಕಂದಾಯ ಇಲಾಖೆಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು. ಮಾನ್ಯ ಸಚಿವರು ಇವತ್ತಿನ ಆನ್ಸರ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕುಮ್ಕಿ ಜಮೀನುಗಳನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದ್ರ ಜೊತೆಗೆ ನಾನು ಸದನದ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತರುವಂಥದ್ದು, ಮಾರ್ಚ್ 12ನೇ ತಾರೀಕು ಕಂದಾಯ ಇಲಾಖೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದೆ. ಅದರ ಪ್ರಕಾರ ಕುಮ್ಕಿ ಜಮೀನುಗಳನ್ನು ಲೀಸಿಗೆ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ. ನಾನು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೇನೆ, ಈ ತರ ಲೀಸ್ಗಳನ್ನ ಕೊಡಬೇಕು ಅಂತ ನಿಮ್ಮ ಸುತ್ತೋಲೆಯಲ್ಲಿ ಏನು ಹೇಳಿದಿರಿ, ಇದ್ರ ಬಗ್ಗೆ ಒಂದ್ಸರಿ ಸದನದ ಮಾಹಿತಿಗೂ ತಿಳಿಸಬೇಕು. ಮತ್ತು 94C ಅನ್ವಯ ಯಾರು ಸರ್ಕಾರಿ ಜಾಗಗಳಲ್ಲಿ ಕುಮ್ಕಿಗಳಲ್ಲಿ ಮನೆ ಕಟ್ಟಿಕೊಳ್ತಿದ್ದಾರೆ 5 ಸೆನ್ಸ್ 10 ಸೆನ್ಸ್ಗಳಿಗೆ, ಅವರಿಗೆ ಮಂಜೂರಾತಿಯನ್ನು ಕೊಡ್ಲಿಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಇದಕ್ಕೆ ಗಮನವನ್ನು ಹರಿಸಲಿಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತೇಳಿ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ,